ಧರ್ಮಸ್ಥಳದ ವಿರುದ್ಧ ಬೆಂಗಳೂರಿನಲ್ಲಿ ಮಹಾ ಷಡ್ಯಂತ್ರ ನಡೆದಿತ್ತು. ಷಡ್ಯಂತ್ರದ ಬಗ್ಗೆ ತನಿಖೆಗೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತರಲಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಹೇಳಿದಂತಹ ಚಿನ್ನಯ್ಯ ಈಗ ಆರೋಪಿಯನ್ನ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಕರೆತರಲಾಗಿದೆ. ಧರ್ಮಸ್ಥಳ ವಿರುದ್ಧ ನಡೆದಂತಹ ಮಹಾ ಷಡ್ಯಂತ್ರ, ಆ ಷಡ್ಯಂತ್ರ ಮಾಡಬೇಕು ಅಂತಲೇ ಸಂಚು ಮಾಡಿದಂತಹ ಸ್ಥಳ ಅಂದ್ರೆ ಅದು ಬೆಂಗಳೂರು. ಹಾಗಾಗಿನೇ ಬೆಂಗಳೂರಿಗೆ ಚಿನ್ನಯ್ಯನನ್ನ ಕರೆತರಲಾಗಿದೆ. ಬೆಂಗಳೂರಿನ 3-4 ಕಡೆ ಮಹಜರ್ ಮಾಡಲಿರೋ SIT. ಧರ್ಮಸ್ಥಳದ ವಿರುದ್ಧ ಬೆಂಗಳೂರಿನ ಜಯಂತ್ ಮನೆಯಲ್ಲಿಯೇ ಷಡ್ಯಂತ್ರ ಆಗಿತ್ತ. ಈ ಬಗ್ಗೆ ಚಿನ್ನಯ್ಯ ವಿಚಾರಣೆಯ ಸಂದರ್ಭದಲ್ಲಿ ಸುಳಿವು ಕೊಟ್ಟಿದ್ದಾನೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ದೂರುದಾರ ಜಯಂತ್ ಸೂತ್ರಧಾರನ. ಪೀಣ್ಯದ ಜಯಂತ್ ಮನೆಯಲ್ಲಿ ಮಹಜರ್ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಧರ್ಮಸ್ಥಳದ ವಿರುದ್ಧ ಮಹಾ ಷಡ್ಯಂತ್ರ ನಡೆದದ್ದು ಬೆಂಗಳೂರಿನಲ್ಲಿ, ಅದು ಕೂಡ ಜಯಂತ್ ಮನೆಯಲ್ಲಂತೆ. ಹಾಗಾಗಿನೇ ಜಯಂತ್ ಮನೆ ಮಹಜರ್ಗೆ SIT ಚಿನ್ನಯ್ಯನನ್ನ ಕರೆ ತಂದಿರುವಂಥದ್ದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ದೂರುದಾರ ಜಯಂತೆ ಸೂತ್ರಧಾರನ. ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇದು ಜಯಂತ್ ನಿವಾಸ. ಈ ನಿವಾಸಕ್ಕೆ ಚಿನ್ನಯ್ಯನನ್ನ ಕರೆ ತಂದಿರುವ ಅಧಿಕಾರಿಗಳು ಮಹಜರ್ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಥಳ ಮಹಜರ್ ನಡೀತಾ ಇದೆ. ಪೀಣ್ಯದ ಮಲ್ಲಸಂದ್ರದಲ್ಲಿರುವಂತಹ ಜಯಂತ್ ನಿವಾಸ, ಜಯಂತ್ ಮನೆಯಲ್ಲಿ ಮಹಜರ್ ಆಗ್ತಾ ಇದೆ. ಬೆಳತಂಗಡಿಯಿಂದ ಚಿನ್ನಯ್ಯನನ್ನ ಮಹಜರ್ ಮಾಡೋದಿಕ್ಕೆ ಅಂತಲೇ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಅಧಿಕಾರಿಗಳು. ಸೋಕೋ ಟೀಮ್ ಜೊತೆ ಮಹಜರ್ ನಡೆಸ್ತಾ ಇರುವ SIT. ಬಳಿಕ ಕಾಮಾಕ್ಷಿ ಪಾಳ್ಯದ ವಕೀಲರ ಕಚೇರಿಯಲ್ಲಿ ಮಹಜರ್. ಬುರುಡೆ ತರುವ ಮುನ್ನ ಬೆಂಗಳೂರಿನಲ್ಲಿ ಚಿನ್ನಯ್ಯ ವಕೀಲರ ಭೇಟಿಯಾಗಿತ್ತಂತೆ. ದೂರು ಕೊಡುವ ಮುನ್ನ ಬೆಂಗಳೂರಿನ ಸಭೆಯಲ್ಲಿ ಚಿನ್ನಯ್ಯ ಭಾಗಿಯಾಗಿದ್ದಂತೆ. ಕಾಮಾಕ್ಷಿ ಪಾಳ್ಯದಲ್ಲಿ ವಕೀಲರನ್ನ ಭೇಟಿಯಾಗಿದ್ದ ಆರೋಪಿ ಚಿನ್ನಯ್ಯ. ಹಾಗಾಗಿ ಎಲ್ಲಿ ಭೇಟಿ ಆಯಿತು, ಏನು ಮಾತುಕತೆ ಆಯಿತು, ಏನ್ ಸಭೆ ಮಾಡಿದ್ರು, ಎಲ್ಲದರ ಬಗ್ಗೆಯೂ ಕೂಡ ಸ್ಥಳ ಮಹಜರ್ ಆಗ್ತಾ ಇದೆ. ಬೆಂಗಳೂರಿನ ಮಟ್ಟಣ್ಣವರ್ ಮನೆಯಲ್ಲೂ ಕೂಡ SIT ಮಹಜರ್ ಮಾಡುತ್ತಾ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ಕೂಡ. ಇದೀಗ ಫೀಲ್ಡ್ ನಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ರಕ್ಷಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ರೆ, ಶರತ್ ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ರಕ್ಷಾ, ನಿಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ, ಜಯಂತ್ ನಿವಾಸದಲ್ಲಿ ಈಗ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಚಿನ್ನಯ್ಯನನ್ನ ಕರೆ ತಂದು. ಸೊ ಸ್ಥಳದಲ್ಲಿ ಯಾರೆಲ್ಲ ಇದ್ದಾರೆ, ಎಷ್ಟೊತ್ತಾಯ್ತು ಈ ಮಹಜರ್ ಶುರುವಾಗಿ, ಏನಾದ್ರೂ ಅಪ್ಡೇಟ್ಸ್ಗಳು ಸಿಗ್ತಾ ಇದೆಯಾ? ವೀಣಾ, ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಬುರುಡೆ ಬಿಟ್ಟರೆ ಬೇರೇನೂ ಇಲ್ಲ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿದೆ. ಆದರೆ ಬುರುಡೆಯನ್ನ ಹಿಡ್ಕೊಂಡು ಬಂದಂತಹ ಒಂದು ಚಿನ್ನಯ್ಯ ಏನಿದೆ, ಮಾಸ್ಕ್ ಮ್ಯಾನ್ ಏನಿದೆ, ಆ ಒಂದು ಮನುಷ್ಯ ತಂದಂತಹ ಬುರುಡೆಯ ಹಿಂದೆ ಇದೀಗ SIT ತಂಡ ಓಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಧರ್ಮಸ್ಥಳದ ಅಂಗಳದಿಂದ ತನಿಖೆಯ ಅಂಗಳ ಈಗ ಬೆಂಗಳೂರಿನವರೆಗೂ ವಿಸ್ತೀರ್ಣಗೊಂಡಿದೆ. ಸೊ ಬೆಂಗಳೂರಿನಲ್ಲೇ ಈ ಎಲ್ಲ ಪ್ಲಾನ್ಗಳನ್ನ ಹೆಣೆಯಲಾಗಿತ್ತು ಅಂತಕ್ಕಂಥದ್ದು. ಹಾಗಾಗಿ ತಪ್ಪೊಪ್ಪಿಗೆಯನ್ನ ನೀಡಿದಂತಹ ಚಿನ್ನಯ್ಯ ಏನು ತಪ್ಪೊಪ್ಪಿಗೆಯನ್ನ ಹೇಳ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳಂತ ಅಂದ್ರೆ ಅವರಿಗೆ ಬುರುಡೆಯನ್ನ ಕೊಟ್ಟಿದ್ದು ತಿಮ್ಮಾರೋಡಿ ಅಂತಕ್ಕಂಥದ್ದು. ಹಾಗಾಗಿ ತಿಮ್ಮಾರೋಡಿ ಅವರ ಅಣ್ಣ ಹಾಗೂ ತಮ್ಮ ಇಬ್ಬರ ಮನೆಯ ತೋಟದಲ್ಲಿಯೂ ಕೂಡ ಈಗಾಗಲೇ ಸಾಕಷ್ಟು ತನಿಖೆಯನ್ನ ನಡೆಸಿದ್ರು, ಮಹಜರನ್ನ ನಡೆಸಿದ್ರು. ಅದಾದ ನಂತರ ಚಿನ್ನಯ್ಯ ಬೆಂಗಳೂರಿನಲ್ಲಿ ಇದ್ದಿದ್ದು ಇದೇ ಮನೆಯಲ್ಲಿ ಅಂತ ಹೇಳಲಾಗ್ತಿದೆ. ಇದೇ ಮನೆಯಲ್ಲಿ ಆಶ್ರಯ ಪಡೆದಿದ್ದು, ಇದೇ ಮನೆಯಲ್ಲಿ ಸಾಕಷ್ಟು ಈ ಒಂದು ಕಥೆಯನ್ನ ಹೆಣೆಯಲಾಗಿತ್ತು. ಯಾವ ರೀತಿಯಾಗಿ ಈ ಒಂದು ಪ್ಲಾನ್ ಅನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಪ್ಲಾನ್ ಅನ್ನು ಕೂಡ ಮಾಡಲಾಗಿತ್ತು. ಅಂದ್ರೆ ಈ ಒಂದು ಧರ್ಮಸ್ಥಳದ ಒಂದು ಬುರುಡೆ ಪ್ರಕರಣವನ್ನ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಪ್ಲಾನ್ ಅನ್ನು ಕೂಡ ಮಾಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಜಯಂತ್ ಅದಕ್ಕೆಲ್ಲ ಸಹಕಾರವನ್ನ ನೀಡಿದ್ರು ಅಂತ ಹೇಳಲಾಗ್ತಿದೆ. ಹಾಗಾಗಿ ಇದೀಗ ಜಯಂತ್ ಮನೆಯಲ್ಲಿ ಇವಾಗ ಮಹಜರನ್ನ ಮಾಡ್ತಾ ಇರ್ತಕ್ಕಂಥದ್ದು. SIT ಟೀಮ್ ಬಂದು ಈಗಾಗಲೇ 2 ಗಂಟೆಗಳಿಗೂ ಅಧಿಕ ಸಮಯ ಆಗಿರ್ತಕ್ಕಂಥದ್ದು. ಸದ್ಯ ಇದೀಗ ಮಹಜರನ್ನ ಮಾಡ್ತಿದ್ದಾರೆ. ಇಲ್ಲಿ ಜಯಂತ್ ಹಾಗೂ ಜಯಂತ್ ಅವರ ಪತ್ನಿ ಹಾಗೇನೆ ಇಬ್ಬರು ಮಕ್ಕಳು ಕೂಡ ಇದೇ ಮನೆಯಲ್ಲಿ ವಾಸ ಇದ್ರು ಅಂತಕ್ಕಂಥದ್ದು. ಇದು 4 ಮನೆಗಳಿರುವಂತಹ ಒಂದು ಚಿಕ್ಕ ಬಿಲ್ಡಿಂಗ್. ಈ ಒಂದು ಮನೆಯನ್ನ ನಾವು ನೋಡಿದಾಗ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇರಬಹುದು ಅನ್ಸುತ್ತೆ. ಹಾಗಾಗಿ
ಈಗಾಗಲೇ ಇಲ್ಲಿಗೆ ಬಂದಂತ SIT ತಂಡ ಚಿನ್ನಯ್ಯನನ್ನ ಕರ್ಕೊಂಡು ಅಂದ್ರೆ ಮಾಸ್ಕ್ ಅನ್ನ ಹಾಕ್ಸ್ಕೊಂಡು ಮೇಲ್ಭಾಗಕ್ಕೂ ಕೂಡ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತು. ಅಂದ್ರೆ ಈ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿ ಒಂದು ಸಣ್ಣ ರೂಮ್ ಇದೆ, ಆ ರೂಮ್ ನಲ್ಲಿ ಏನಾದ್ರು ಚಿನ್ನಯ್ಯ ಇದ್ನ ಅನ್ನುವಂಥದ್ದು ಈಗ ಎಲ್ಲರ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಇಲ್ಲಿರುವಂತಹ ಜಯಂತ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಜಯಂತ್ ಇಲ್ಲಿನ ಒಂದು ಆಯಿಲ್ ಅಂಗಡಿಯನ್ನ ಇಟ್ಕೊಂಡಿದ್ರು, ಸಜ್ಜನನ ರೀತಿಯಲ್ಲೇನೆ ಇರ್ತಕ್ಕಂಥದ್ದು. ಹಾಗೇನೆ RSS ನ ಒಂದು ಸಂಘದಲ್ಲೂ ಕೂಡ ಓಡಾಡ್ಕೊಂಡಿದ್ರು. ಒಂದು ಸಂಘಟನೆಯ ಒಬ್ರು ವ್ಯಕ್ತಿ ಹೇಳ್ತಾ ಇದ್ರು, ಅನಂತು ಅಂತ, ಅವರ ಸ್ನೇಹಿತರೇ ಆಗಿರುವಂತಹ ಅನಂತು ಹೇಳ್ತಾ ಇದ್ರು, ನಾನು ಕಾರ್ಯಕ್ರಮಗಳಿಗೆ ಅವ್ರನ್ನ ಕರೀತಾ ಇದ್ದೆ, ಹಾಗಾಗಿ ಅವರು ಕೂಡ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ರಕ್ಷಾ ಬಂಧನವನ್ನು ಕೂಡ ನಾನು ಕಟ್ಟಿದ್ದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಇನ್ನು ಬ್ಲಡ್ ಬ್ಯಾಂಕಿಗಾಗಿ ಒಂದು ಟೀಮ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೂಡ ಸಾಕಷ್ಟು ಧರ್ಮಸ್ಥಳದ ವಿಚಾರಗಳು, ಸೌಜನ್ಯ ಪರವಾದಂತಹ ವಿಚಾರಗಳು, ಈ ವಿಚಾರಗಳನ್ನ ಸಾಕಷ್ಟು ಅಲ್ಲಿ ಆಗ್ತಾ ಇದ್ರಂತೆ ಜಯಂತ್. ಆ ಸಂದರ್ಭದಲ್ಲಿ ಅಲ್ಲಿಂದ ಸದಸ್ಯರು ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿರುವಂತಹ ಬೇರೆ ಸದಸ್ಯರಿಂದ ಅಪೋಸ್ ಕೂಡ ಬಂದಿತ್ತಂತೆ. ಸೊ ಈ ರೀತಿದನ್ನ ಹಾಕಬಾರ್ದು, ಇದು ಬ್ಲಡ್ ಬ್ಯಾಂಕಿಗೆ ಅಂತ ಇರೋದು, ಕೇವಲ ಇದಕ್ಕೆ ಸಂಬಂಧಪಟ್ಟದನ್ನ ಮಾತ್ರ ಹಾಕಬೇಕು ಅಂತ. ಹಾಗಾಗಿ ಅವರ ಆಕ್ಟಿವಿಟೀಸ್ ಗಳನ್ನ ನೋಡಿದ್ರೆ, ಅವರ ಹಾವಭಾವಗಳನ್ನ ನೋಡಿದ್ರೆ, ಮತ್ತೆ ನಾನು RTE ಕಾರ್ಯಕರ್ತ, ನಾನು ಸಮಾಜದ ಉದ್ಧಾರಕ್ಕಾಗಿ ಒಂದಷ್ಟು RTEಗಳನ್ನ ಹಾಕೊಂಡಿದ್ದೀನಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು ಅನ್ನೋದಂತದ್ದು ಇದು ಎಲ್ಲವನ್ನ ಗಮನಿಸಿದಾಗ ನಿಜಕ್ಕೂ ಕೂಡ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಜಯಂತ್ 100% ಸಪೋರ್ಟ್ ಮಾಡಿದ್ದಾರೆ ಅನ್ಸುತ್ತೆ ಅನ್ನುವಂಥದ್ದನ್ನ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ರು. ಅವ್ರ ಜೊತೆ ಒಡನಾಟ ಹೊಂದಿದಂತಹ ಆತ್ಮೀಯರು ಕೂಡ ಹೇಳ್ತಾ ಇದ್ರು. ಸೊ ಇಲ್ಲಿನ ತನಿಖೆಯ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಬುರುಡೆಯನ್ನ ಎಲ್ಲಿಂದ ಬಂತು, ತೋಟದಿಂದ ಬುರುಡೆಯನ್ನ ತಂದುಕೊಟ್ರು ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಯೂ ಕೂಡ ಸ್ಥಳ ಮಹಾಜರನ್ನ ಮಾಡಿದ್ರು SIT ಟೀಮು. ಸೊ ಇವಾಗ ಇಲ್ಲಿಯೂ ಕೂಡ SIT ಟೀಮು ಚಿನ್ನಯ್ಯ ಇಲ್ಲಿ ಇದ್ದಿದ್ದೆ, ಆದ್ರೆ ಚಿನ್ನಯ್ಯ ಉಪಯೋಗಿಸುವಂತ ವಸ್ತುಗಳಾಗಿರ್ಬೋದು, ಹಾಗೆ ಚಿನ್ನಯ್ಯ ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ರು ಅನ್ನುವಂಥ ವಿಚಾರ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಮಹಾಜರ್ ಮಾಡುವಂತ ಪ್ರಕ್ರಿಯೆ ನಡೀತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು 2 ಗಂಟೆಗಳ ಕಾಲ ಆಯ್ತು. ನಾವು ಒಮ್ಮೊಮ್ಮೆ ವಿಜುವಲ್ಸ್ ನಲ್ಲಿ ನೋಡ್ತಾ ಇದ್ವಿ, ಇಲ್ಲಿಂದ ನಮ್ಮ ಕ್ಯಾಮ್ರಾ ಝೂಮ್ ಮಾಡಿ ನೋಡಿದಾಗ ಕೆಲವೊಂದು ನೆಗೆಟಿವ್ ಗಳನ್ನು ಕೂಡ ಇಟ್ಕೊಂಡು, ಫೋಟೋ ನೆಗೆಟಿವ್ಗಳನ್ನ ಇಟ್ಕೊಂಡು ಪೊಲೀಸ್ನವರು ತನಿಖೆ ಮಾಡ್ತಾ ಇರುವಂತನ್ನ ನಾವು ನೋಡ್ತಾ ಇದ್ವಿ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅಂದ್ರೆ ಮನೆಯಲ್ಲಿರುವಂತಹ ಅವರ ಪತ್ನಿಗಿರ್ಬೋದು, ಹಾಗೇನೆ ಜಯಂತ್ಗಿರ್ಬೋದು, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಚಿನ್ನಯ್ಯ ಇಲ್ಲಿ ಇದ್ದಿದ್ದೆ, ಆದ್ರೆ ಚಿನ್ನಯ್ಯನ ಇಲ್ಲಿ ಕರೆ ತಂದಿದ್ದು ಯಾರು, ಕರೆ ತಂದಿದ್ರ ಹಿಂದಿನ ಉದ್ದೇಶ ಏನಾಗಿತ್ತು, ಜಯಂತ್ ಅವರಿಗೆ ಸಪೋರ್ಟ್ ಮಾಡಿದಿರ ಹಿಂದಿನ ಉದ್ದೇಶ ಏನಾಗಿತ್ತು, ಬುರುಡೆ ತಂದು ಕೊಟ್ಟಿದ್ದು ಇದೇ ಮನೆಯಲ್ಲ ಅಂತಕ್ಕಂಥದ್ದು ವಿಚಾರ. ಇದರ ಜೊತೆಗೆ ಜಯಂತ್ ಎಷ್ಟು ವರ್ಷದಿಂದ ಈ ನಿವಾಸದಲ್ಲಿದ್ದಾರೆ, ಇದು ಅವರ ಬಾಡಿಗೆ ಮನೆನಾ, ಸ್ವಂತ ಮನೆನಾ, ಅಲ್ಲಿ ಇರುವಂತಹ ನೆರೆಹೊರೆಯವರು ಏನ್ ಹೇಳ್ತಾ ಇದ್ದಾರೆ, ಜಯಂತ್ ಬಗ್ಗೆ ಎಂತಹ ಅಭಿಪ್ರಾಯ ನೆರೆಹೊರೆಯವ್ರಿಗಿದೆ, ಇದ್ರ ಜೊತೆಗೆ ಚಿನ್ನಯ್ಯ ಕೂಡ ಇದೇ ಮನೆಗೆ ಬಂದು ಇದ್ದ ಅಂತಾದ್ರೆ ಯಾವ ತಿಂಗಳಲ್ಲಿ ಎಷ್ಟು ದಿನ ಚಿನ್ನಯ್ಯ ಇಲ್ಲಿದ್ದ. ಸೊ ಧರ್ಮಸ್ಥಳ ವಿರುದ್ಧ ಮಾಡಿದಂತಹ ಮಸಲತ್ತು, ಆ ಮಸಲತ್ತಿನ ಸಭೆಯಲ್ಲಿ ಈ ಮಸಲತ್ತಿನ ಸಭೆ ಆಗ್ತಾ ಇದ್ದದೇ ಈ ನಿವಾಸದಲ್ಲ, ಹೇಗೆ? ಈ ಮಸಲತ್ತುಗಳು ಏನ್ ನಡೆದಿದ್ವು, ಆ ಮಸಲತ್ತಿಗೆ ಸಪೋರ್ಟ್ ಮಾಡುವಂತ ಪ್ರಕ್ರಿಯೆ ಇಲ್ಲಿ ನಡೆದಿದೆ ಅಂತ ಅನ್ಸುತ್ತೆ. ಇನ್ನು ನೀವು ಕೇಳಿದಂತ ಮೊದಲನೇ ಪ್ರಶ್ನೆ, ಜಯಂತ್ ಇಲ್ಲಿ ಸಾಕಷ್ಟು ಜನರಿಗೆ ಆಪ್ತವಾಗಿ ಇರತಕ್ಕಂಥದ್ನ ನೋಡಿಲ್ಲ. ಆತ ಒಬ್ಬ ಆಯಿಲ್ ಅಂಗಡಿಯನ್ನ ನಡೆಸ್ತಾ ಇದ್ರು, ಅಂದ್ರೆ ಅಡಿಗೆ ಎಣ್ಣೆಯನ್ನ ಮಾರಾಟ ಮಾಡುವಂತಹ ಒಂದು ಅಂಗಡಿಯನ್ನ ನಡೆಸ್ತಾ ಇದ್ರು, ನಿಸರ್ಗ ಅನ್ನುವಂತಹ ಹೆಸರಿನಲ್ಲಿ. ಸೊ ಅಲ್ಲಿ ಸಾಕಷ್ಟು ಜನ ಅವ್ರ ಜೊತೆಲಿ ಒಳ್ಳೆಯ ಒಡನಾಟವನ್ನ ಹೊಂದ್ಕೊಂಡಿದ್ರು. ಹಾಗೆ ಅಲ್ಲಿ ಅಂಗಡಿಯಲ್ಲಿ ವ್ಯಾಪಾರ ವಹಿವಾಟುಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಂದು ಆತ್ಮೀಯತೆ ಇಲ್ಲಿ ಇದ್ದಂಗಿಲ್ಲ. ಆದ್ರೆ ಇಬ್ರು ಮಕ್ಕಳಿದ್ದಾರೆ, ಇಬ್ರು ಮಕ್ಕಳು ಕೂಡ ಇಲ್ಲೇ ಶಾಲೆಗೆ ಹೋಗ್ತಾರೆ ಅಂತಕ್ಕಂಥದ್ದು, ಹಾಗೆ ಪತ್ನಿಯು ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಈ ಮನೆ ತುಂಬಾ ಚಿಕ್ಕದಾಗಿರೋದ್ರಿಂದ SIT ಅವರು ಈ ಮನೆಯ ಮೇಲ್ಭಾಗದಲ್ಲಿ ಇರುವಂತದನ್ನ ನಾನು ಕ್ಯಾಮ್ರಾದ ಮೂಲಕ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಈ ಮನೆಯ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ರೂಮ್ ಇದೆ. ಸೊ ಆ ರೂಮಿಗೂ ಕೂಡ ಹೋಗಿ ಬಂದ್ರು. ಸೊ ಬಂದ ತಕ್ಷಣ ಮಾಸ್ಕ್ ಮ್ಯಾನ್ ಕೂಡ ಮಾಸ್ಕ್ ಹಾಕಿ ಅಲ್ಲಿಗೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ ಆ ಚಿಕ್ಕ ರೂಮಿಗೆ. ಆದ್ರೆ ಮಾಸ್ಕ್ ಮ್ಯಾನ್ ರಕ್ಷಾ ಬರ್ತೀನಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.